ಹಾಯ್, ಹಲೋ, ನಮಸ್ತೆ. ನಾನು ನಿಮಗೆ ಬಿ ಇದು ಏನು ಬಿ ಫಾರ್ಮ್ಸಿಗೂ ಮತ್ತು ಎಮ್ ಡಾಸಲ್ಲಿ ಡೌನ್ಲೋಡ್ ಮಾಡಿರೋ ರಾ ಡಾಟಾಗೂ ಕಂಪ್ಯಾರಿಸನ್ಸ್ ತೋರಿಸ್ತೀನಿ. ಯಾವ ರೀತಿ ಕಂಪೇರ್ ಮಾಡಬೇಕು. ಸಮ್ ಎರರ್ ಬರುತ್ತೆ ಅಂತೇಳಿ ನಮಗೆ SLDC ಅಂತ ಹೇಳ್ತಾ ಇದ್ರು. ರಾ ಡಾಟಾಗೂ ಮತ್ತು ನೀವು ಕೊಡ್ತಿರೋ ಬಿ ಫಾರ್ಮ್ಸ್ಗೂ ಮ್ಯಾಚ್ ಇಲ್ಲ ಅಂತ ಹೇಳಿ. ಆ, ಇದು ನನಗೆ ಲಾಗಿನ್ ಪೇಜು. ವೆಬ್ಸೈಟ್ ಬಂದ್ಬಿಟ್ಟು ಎಮ್ ಕೆ ಸಮಸ್ತ್ .in. ಕ್ಯಾಪ್ಚಾ ಎಂಟ್ರಿ ಮಾಡ್ತಾ ಇದ್ದೀನಿ. ಇದು ಡ್ಯಾಶ್ ಬೋರ್ಡು. ಲಾಗಿನ್ ಆದಮೇಲೆ ನಿಮ್ಗೆ ಇಲ್ಲಿ ಡ್ಯಾಶ್ ಬೋರ್ಡ್ ಬರುತ್ತೆ. ಇದರಲ್ಲಿ ನಿಮಗೆ ಓವರ್ ವ್ಯೂ ಆಫ್ ದಿಸ್ ಒನ್, ನಮ್ಮದು ಎಮ್ಡಾಸ್ದು ಬೆಂಕಿಕೆರೆ ಡಿವಿಷನ್ದು ನಿಮಗೆ ಟೋಟಲ್ ಮೀಟರ್ಸ್, ಟೋಟಲ್ ಮೀಟರ್ದು ಎಷ್ಟು ರಿಸೀವ್ ಆಗಿದೆ ಡೇಟಾ, ಎಷ್ಟು ನಾಟ್ ರಿಸೀವ್ಡ್ ಆಗಿದೆ, ಎಷ್ಟು ಪಾರ್ಷಲ್ ಇದೆ ಅಂತೇಳಿ ಡಿಸ್ಪ್ಲೇ ಆಗುತ್ತೆ. ನಾನು ನಿಮಗೆ ತೋರಿಸ್ಬೇಕಾಗಿರೋದು ಬಿ ಫಾರ್ಮ್ಸ್ದು ಡೇಟಾದು ಮ್ಯಾಚ್ ಮಾಡಬೇಕು ನಾನು. ಇದರಲ್ಲಿ ಟ್ರಾನ್ಸಾಕ್ಷನ್ ಡೇಟಾದಲ್ಲಿ ರಾ ಡೇಟಾ ಹೋಗ್ಬೇಕು. ವಿ ರಿಪೋರ್ಟ್ಸ್, ಟ್ರಾನ್ಸಾಕ್ಷನ್ ಡೇಟಾ, ರಾ ಡೇಟಾ ಡೀಟೇಲ್ಸ್ ಅಂತ ಕೊಡಬೇಕು. ಇಲ್ಲಿ ಕೊಟ್ಟಾಗ ಫಸ್ಟ್ ಮಂತ್ ಸೆಲೆಕ್ಟ್ ಮಾಡಿ, ಏಪ್ರಿಲ್ ಮಂತ್ದು ಡನ್. ನೆಕ್ಸ್ಟ್ ನಾನು ಹೈ ಆಫ್ ಪಾಯಿಂಟ್ ತೋರಿಸ್ತಾ ಇದ್ದೀನಿ, EHT ಅಲ್ಲ, ಹೈ ಆಫ್ ಪಾಯಿಂಟು. ಸಬ್ಸ್ಟೇಷನ್ ಬಂದು ತಾವರೆಕೆರೆ ತೋರಿಸ್ತೀನಿ ನಿಮಗೆ. ಇದರಲ್ಲಿ ಎರಡು ಐ ಆಫ್ ಪಾಯಿಂಟ್ ಬರುತ್ತೆ, ಆ್ಯಕ್ಚುಲಿ ಮೂರು: ಬ್ಯಾಂಕ್ 1, ಬ್ಯಾಂಕ್ 2 ಮತ್ತು ಆಕ್ಸಿಲರಿ. ಬ್ಯಾಂಕ್ 1ದು ಶೋ ಡೇಟಾ, ಇದರಲ್ಲಿ ಎರಡು ಟೈಪ್ ಬರುತ್ತೆ, ಸ್ಲಾಟ್ ವೈಸು ಮತ್ತು ಮಿಡ್ ನೈಟ್ ಬಂದ್ಬಿಟ್ಟು ನಿಮಗೆ 30 ಡೇಸದ್ದು ರೀಡಿಂಗ್ ಬರುತ್ತೆ. ಏಪ್ರಿಲ್ ಇರೋದ್ರಿಂದ 30 ಡೇಸ್ ರೀಡಿಂಗ್ ಬರುತ್ತೆ. ಆಮೇಲೆ ಸ್ಲಾಟ್ ವೈಸ್ ಬಂದ್ಬಿಟ್ಟು ನಿಮಗೆ ಒಂದು ಡೇಗೆ 96 ಬ್ಲಾಕ್ಸ್ ಬರುತ್ತೆ. ಅಂದರೆ 50 ಮಿನಿಟ್ಸ್ಗೆ ಒಂದು ಬ್ಲಾಕು, ಒಂದು ಡೇಗೆ 96 ಬ್ಲಾಕ್ ಬರುತ್ತೆ. ಅದೇ ರೀತಿ 30 ಡೇಸಿಗೆ ಎಷ್ಟಾಗುತ್ತೆ, 30 ಇಂಟು 96 ಮಾಡಿಕೊಂಡ್ರೆ ನಮಗೆ ಅಷ್ಟು ಬ್ಲಾಕ್ ಬರುತ್ತೆ. ಅಂದರೆ 2880 ಬ್ಲಾಕ್ಸು ಬರುತ್ತೆ. ವಿಲ್ ಚೆಕ್ ಫಸ್ಟ್ ಸ್ಲಾಟ್ ವೈಸ್ ನೋಡೋಣ. ಬಂತು. ಇದನ್ನು ಎಕ್ಸೆಲ್ಗೆ ಎಕ್ಸ್ಪೋರ್ಟ್ ಮಾಡೋಣ. ಎಕ್ಸ್ಪೋರ್ಟ್ ಮಾಡಿದಾಗ ಇಲ್ಲಿ ನೋಡಿ, ಮೀಟರ್ ಬಂದ್ಬಿಟ್ಟು ಸೀರಿಯಲ್ ನಂಬರು Q02535529 ಮೇನ್ ಮೀಟರ್. ರೀಡಿಂಗ್ ಸ್ಟಾರ್ಟ್ ಫ್ರಮ್ 00 ಅವರ್ಸ್ ಟು, ಅಂದರೆ 15 ಮಿನಿಟ್ಸ್ ಒಂದು ಬ್ಲಾಕ್ 00 ಅವರ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ನಿಮಗೆ ಜಸ್ಟ್ ಆ ಬ್ಲಾಕ್ದು ಆಕ್ಟಿವ್ ಎಕ್ಸ್ಪೋರ್ಟ್ ರೀಡಿಂಗು ನಿಮ್ಗೆ ಇಲ್ಲಿ ತೋರಿಸ್ತಾ ಇದೆ. ಆ್ಯಕ್ಚುಲಿ ಬ್ಯಾಂಕ್ದು ಎಕ್ಸ್ಪೋರ್ಟಲ್ಲಿ ರೆಕಾರ್ಡ್ ಆಗಬೇಕು, ಫೀಡರ್ಸ್ದು ಸಾರಿ ಬ್ಯಾಂಕ್ದು ಇಂಪೋರ್ಟಲ್ ರೀಡಿಂಗ್ ಆಗಬೇಕು, ಫೀಡರ್ಸ್ದು ಎಕ್ಸ್ಪೋರ್ಟಲ್ ರೀಡಿಂಗ್ ಆಗಬೇಕು. ಬಟ್ ಇಲ್ಲಿ ರಾಂಗ್ ಆಗಿದೆ. ಫೀಡರ್ಸ್ ಅಂದರೆ ಇದು ಎಕ್ಸ್ಪೋರ್ಟಲ್ ರೀಡಿಂಗ್ ಆಗ್ತಿದೆ ಬ್ಯಾಂಕು. ಅದರಿಂದ ಇದನ್ನು ಇನ್ ಆ್ಯಂಡ್ ಔಟು, ಅಂದರೆ ಇದೆಯಲ್ಲ CT ಇನ್ ಆ್ಯಂಡ್ ಔಟನ್ನ ಚೇಂಜ್ ಆಗಬೇಕು, ಕ್ವಾಡ್ರೆಂಟ್ ಚೇಂಜ್ ಆಗಬೇಕು. ಇದು ಥರ್ಡ್ ಕ್ವಾಡ್ರೆಂಟಲ್ಲಿ ರೆಕಾರ್ಡ್ ಆಗಬೇಕು, ಸಾರಿ ಫಸ್ಟ್ ಕ್ವಾಡ್ರೆಂಟಲ್ಲಿ ರೆಕಾರ್ಡ್ ಆಗಬೇಕು. ಫೀಡರ್ಸ್ ಬಂದ್ಬಿಟ್ಟು ಥರ್ಡ್ ಕ್ವಾಡ್ರೆಂಟಲ್ಲಿ ಹೋಗಬೇಕು, ಇದು ಫಸ್ಟ್ ಕ್ವಾಡ್ರೆಂಟಲ್ಲಿ ರೆಕಾರ್ಡ್ ಆಗಬೇಕು. ಈಗ ನಂದು ಅಂದರೆ ಈಗ ಎಕ್ಸ್ಪೋರ್ಟಲ್ಲಿ ರೀಡಿಂಗ್ ಆಗಿರೋದ್ರಿಂದ ಇವರು ಎಕ್ಸ್ಪೋರ್ಟಲ್ಲೇ ರೀಡಿಂಗ್ ತೊಗೊಂಡಿದ್ದಾರೆ ಬಿ ಫಾರ್ಮ್ಸಲ್ಲಿ. ಈಗ ಲಾಸ್ಟಿಗೆ ಹೋಗ್ಬಿಟ್ಟು ಈಸ್ ಈಕ್ವಲ್ ಟು ಸಮ್ I1 to I2885 ಕೊಟ್ಟರೆ ನಿಮಗೆ 36.78 ಯಾವ ಮೀಟ್ರು, Q02535529 ತಾವರೆಕೆರೆ ಬ್ಯಾಂಕ್ 1 ಮೀಟರ್.
ಅದೇ ರೀತಿ ನಾನು ಬಿ ಫಾರ್ಮ್ ಓಪನ್ ಮಾಡಿದ್ದೀನಿ. ಇಲ್ಲಿ ನೋಡಿ 36.79 ಬಂದಿದೆ ಡಿಫ್ರೆನ್ಸ್. ಅಂದರೆ ನನಗೆ ಡಿಫ್ರೆನ್ಸ್ ಎನರ್ಜಿ ಬಂದ್ಬಿಟ್ಟು ಮ್ಯಾಚ್ ಆಗ್ತಿದೆ ನನಗಿಲ್ಲಿ 36.78 ಇದು ಮ್ಯಾಚ್ ಆಗ್ತಿದೆ. ಅದೇ ರೀತಿ ಮಿಡ್ ನೈಟ್ ವಾಸ್ ನೋಡಿದ್ರೆ ಇದು 30 ಡೇಸ್ ಬರುತ್ತೆ, ಏಪ್ರಿಲ್ ಆಗಿರೋದ್ರಿಂದ. ಇದರಲ್ಲಿ ನಿಮ್ಗೆ IRFR ಬರುತ್ತೆ. ಇಲ್ಲಿ ನೋಡಿ IR 125.26, FR ಬಂದ್ಬಿಟ್ಟು ಅಲ್ಲಲ್ಲ IR ಬಂದ್ಬಿಟ್ಟು 18.976, FR ಬಂದು 54.596. ಅದೇ ರೀತಿ ಇಲ್ಲಿ ನೋಡಿದ್ರೆ 18.976, FR 55.764. ಈ ರೀತಿ ನಾವು ಇದನ್ನ ಬಿ ಫಾರ್ಮ್ ಜೊತೆಗೆ ನಮ್ಮ ಡೇಟಾನ ಮ್ಯಾಚ್ ಮಾಡಬೇಕು. ಕೊಟ್ಟಿರೋ ಡೇಟಾನ ಬಿ ಫಾರ್ಮ್ ಜೊತೆಗೆ ಮ್ಯಾಚ್ ಮಾಡಬೇಕು. ಇದು ಏಕೆ ಮ್ಯಾಚ್ ಮಾಡಬೇಕು ಅಂದರೆ, ಇದು ಬಂದ್ಬಿಟ್ಟು ರಾ ಡಾಟಾದು ಅಕ್ಯುರಸಿ ಜಾಸ್ತಿ ಇದೆ. ರೆಸೊಲ್ಯೂಷನ್ ನೋಡ್ಬೋದು ಇಲ್ಲಿ ನೀವು. ಇಲ್ಲಿ ನೋಡಿ ಡಿಜಿಟ್, ಇಲ್ಲಿ 8 ಡಿಜಿಟ್ ಬರುತ್ತೆ. ಆಫ್ಟರ್ 36 ಪಾಯಿಂಟ್ ಆದಮೇಲೆ 8 ಡಿಜಿಟ್ ರೆಸೊಲ್ಯೂಷನ್ ಇದೆ. ವೆರಾಸ್ ನಾವು ಬಿ ಫಾರ್ಮ್ನಲ್ಲಿ ಎಷ್ಟು ಕೊಡ್ತಾ ಇದ್ದೀವಿ ರೆಸೊಲ್ಯೂಷನ್ನು? ಮ್ಯಾಕ್ಸಿಮಮ್ ಅಂದರೆ 3 ಡಿಜಿಟ್ಸ್ ಕೊಡ್ತಾ ಇದ್ದೀನಿ ಡಿಫ್ರೆನ್ಸ್. ಇಲ್ಲಿದೆಯಲ್ಲ ಮ್ಯಾಕ್ಸಿಮಮ್ 3 ಡಿಜಿಟ್ ಡಿಫ್ರೆನ್ಸ್ ಇದೆ. ವೆರಾಸ್ ಇಲ್ಲಿ ನಮಗೆ 8 ಡಿಜಿಟ್ ಬರುತ್ತೆ. ಇದು ಹೈಯರ್ ರೆಸೊಲ್ಯೂಷನ್ಸ್. ಮೀಟರ್ ಇದ್ದ ಡೇಟಾ ಡೌನ್ಲೋಡ್ ಮಾಡಿರೋದು ಹೈಯರ್ ರೆಸೊಲ್ಯೂಷನ್. ಇದಕ್ಕೆ ಅದಕ್ಕೆ ನಾವು ಇದನ್ನು ಕರೆಕ್ಟಾಗಿ ಡೇಟಾಸ್ ಇದೆಯಲ್ಲ ಇದು ಕರೆಕ್ಟ್ ಇರಬೇಕು. ಇಲ್ಲಿ ಮೀಟರ್ದು ಇಲ್ಲಿ ತಪ್ಪಾಗಿದೆ ನೋಡಿ. ಇದನ್ನು ಅಂದರೆ ಮೀಟರ್ ಕಾನ್ಸ್ಟೆಂಟ್ ಇದು 80,000 ಇರಬೇಕು, ಇಲ್ಲಿ 60,000 ಇದೆ. ಈ ಥರದವೆಲ್ಲ ಡೇಟಾನ ನಾವು ಹ್ಯಾಡರ್ ರಿಮೂವ್ ಮೀಟರ್ಸಲ್ಲಿ ನಾವು ಇದನ್ನು ಮೀಟರ್ ಕಾನ್ಸ್ಟೆಂಟ್ನೆಲ್ಲ ಅಪ್ಡೇಟ್ ಮಾಡ್ಬೋದು. ಅದಕ್ಕೆ ಇದು ನಮಗೆ ಎಮ್ಡಾಸದು ಕರೆಕ್ಟಾಗಿ ಡೇಟಾಬೇಸ್ ಕರೆಕ್ಟ್ ಇತ್ತು ಅಂದರೆ ನಮ್ಮದು ಇದ್ರದ್ದು ಯಾವುದು ಬಿ ಫಾರ್ಮ್ ಡೇಟಾ ಮತ್ತು ಎಮ್ಡಾಸ್ ಡೇಟಾನು ಮ್ಯಾಚ್ ಆಗುತ್ತೆ. ಇಲ್ಲಾಂದರೆ ಎರರ್ ಬರುತ್ತೆ, ಸಮಥಿಂಗ್ ಜಾಸ್ತಿ ಎರರ್ ಬರುತ್ತೆ. ಅದನ್ನೇ ನಾವು ಚೆಕ್ ಮಾಡಬೇಕು. ಈಗ ತಾವರೆಕೆರೆದು ನಾನು ಇಲ್ಲಿ ತೋರಿಸಿದೆ. ಅದೇ ರೀತಿ ಪ್ರತಿ ಸ್ಟೇಷನ್ ಮೀಟರ್ಸನ್ನು ನಾವು IF ಪಾಯಿಂಟ್ಸನ್ನು ಈ ರೀತಿ ಚೆಕ್ ಮಾಡ್ಕೋತಾ ಹೋಗಬೇಕು. ಥ್ಯಾಂಕ್ ಯು.